ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್. ನೀ ನನ್ನ ಒಳಿಕಣೆ ಭಾಗ 33. ಏನಿದು ತಾರಕ್, ನಾನು ನಿಮ್ಮನ್ನು ಫ್ರೆಶ್ ಆಗಲು ಹೋಗಿ ಎಂದಿದ್ದೆ ತಾನೆ ಎಂದಳು ಕೋಪವನ್ನು ಮರೆಮಾಚಿ ಕೃತಕನ್ನಗೆಯನ್ನು ಮುಖದ ಮೇಲೆ ತಂದುಕೊಂಡು. ನೋ ಬೇಬಿ, ನೀನು ನನಗೆ ಶವರ್ ಮಾಡಿಸಿದರೆ ಆಗಲೇ ನಾನು ಮಾಡುವುದು ಎಂದನು ಅವಳ ಕುತ್ತಿಗೆಯ ಮೇಲೆ ಒದ್ದೆ ಮುತ್ತುಗಳನ್ನು ಒತ್ತುತ್ತಾ. ಸಾಹಿತ್ಯ ಕಣ್ಣುಗಳನ್ನು ದೊಡ್ಡದು ಮಾಡಿ, ನಾನು ನಿಮಗೆ ಸ್ನಾನ ಮಾಡಿಸಬೇಕೇ ಎಂದು ಜೋರಾಗಿ ಕೇಳಿದಳು. ಹಾ ಬೇಬಿ, ನೀನೇ. ನಿನ್ನೆ ರಾತ್ರಿ ನೀನೇ ಹೇಳಿದೆಯಲ್ಲ, ಈಗ ಬಿಟ್ಟರೆ ಮಾರ್ನಿಂಗ್ ಬಾತ್ ನಾನೇ ಮಾಡಿಸುತ್ತೇನೆ ಎಂದು ಹೇಳಿದೆಯಲ್ಲ. ಹಾಗಾದರೆ ಈಗ ಏಕೆ ಮಾತು ಬದಲಾಯಿಸ್ತಾ ಇದ್ದೀಯಾ ಬೇಬಿ? ಹೋ, ಇಲ್ಲಿ ಅತ್ತೆ ಇರುತ್ತಾರೆ ಎಂದು ನಾಚಿಕೆ ಪಡುತ್ತಿದ್ದೀಯಾ ಎಂದು ಹಸ್ಕಿಯಾಗಿ ಕೇಳುತ್ತಾ ಸೊಂಟವನ್ನು ಸ್ಪರ್ಶಿಸುತ್ತಿದ್ದ ಕೈಗಳನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಿ ಕುತ್ತಿಗೆಯ ತಿರುವಿನ ಮೇಲೆ ನಾಲಿಗೆಯಿಂದ ನೆಕ್ಕಿದನು. ಅವನ ಕೈಗಳು ಕೃತ್ಯಗಳು ಮಾಡುತ್ತಿದ್ದ ಮೂಡಿಗೆ ಒಂದು ಕ್ಷಣ ಅವಳು ವಶವಾದರೂ ಮರುಕ್ಷಣ ಎಚ್ಚೆತ್ತುಕೊಂಡು ಕಿಟಕಿಯಿಂದ ಗೇಟ್ ಕಡೆಗೆ ನೋಡಿದಾಗ ಅಲ್ಲಿಂದ ಹೋಗುತ್ತಿದ್ದ ಸುಮಿತ್ರಾ ಅವರು ಕಾಣಿಸುತ್ತಿದ್ದಂತೆ ಇನ್ನೂ ಸಾಹಿಯ ಸರದಿ ಎಂದು ತಿಳಿದು ಅಲ್ಲಿಯವರೆಗೆ ದೋಸೆಗಳನ್ನು ಹಾಕುತ್ತಿದ್ದ ಕಾರಣ ಪಕ್ಕದಲ್ಲೇ ಇದ್ದ ದೋಸೆ ಸೌಟು ತೆಗೆದುಕೊಂಡು ತಾರಕ್ ಕೈಗೆ ಸಣ್ಣದಾಗಿ ತಾಕಿಸಿದಳು. ಆ ರಾಕ್ಷಸಿ, ಏನು ಮಾಡ್ತಾ ಇದೀಯ ನೀನು ಎಂದನು ಮಣಿಕಟ್ಟಿನ ಬಳಿ ಸ್ವಲ್ಪ ಸುಟ್ಟ ಚರ್ಮವನ್ನು ಉಜ್ಜಿಕೊಳ್ಳುತ್ತಾ. ಏನದು ನೀವು ಮಾಡುತ್ತಿರುವ ಕೆಲಸವೇನು? ನಿಮಗೆ ಎಷ್ಟು ಸಲ ಹೇಳಿದರೂ ನಿಮ್ಮ ಕೈಗಳು ಸುಮ್ಮನಿರುವುದಿಲ್ಲವಲ್ಲ. ಅದಕ್ಕಾಗಿಯೇ ಇದು. ಇನ್ನು ಮುಂದೆ ನಿಮ್ಮ ಕೈಗಳು ನನ್ನ ಮೇಲೆ ಬಂದರೆ ಕೈಗಳಿಗೆ ಮುತ್ತುಗಳನ್ನು ಇಡುತ್ತಾ ಗಡಿ ಮೀರಿದರೆ ಬಾಯಿಗೆ ಸುಡುತ್ತೇನೆ, ಎಚ್ಚರ. ಏನಂದುಕೊಂಡಿದ್ದೀರಿ ನೀವು ಎಂದಳು ಆ್ಯಟಿಟ್ಯೂಡ್ನಿಂದ. ಹಾ, ನೀವೇನು ದೊಡ್ಡ ಸುಂದರಿ ಎಂದು ನಾನು ನಿನ್ನ ಮೇಲೆ ಕೈಕಾಲು ಹಾಕುತ್ತೇನೆ ಎಂದುಕೊಂಡಿದ್ದೀಯಾ? ಕೋತಿ ಮುಖದವಳೆ. ಹೇಗೇಗೂ ಇರುವ ನಿನಗೆ ಅಷ್ಟಿದ್ದರೆ 6 ಅಡಿ ಎತ್ತರದ ಸುಂದರವಾದ ನಾನು ಆಜಾನುಬಾಹುವಾದ ಅಂದರೆ ಬಲಿಷ್ಠವಾದ ತೋಳುಗಳನ್ನು ಹೊಂದಿದ ನನಗೆಷ್ಟು ಇರಬೇಕು ಅಂದ. ಹೌದು, ಇವತ್ತು ಈ ಕೋತಿ ಮುಖದವಳಿಗಾಗಿಯೇ ತಾನೇ ಲಾಲಾರಸ ಸುರಿಸುತ್ತಿದ್ದೀಯಾ ಅಂದ್ಲು. ಓ ಎಂದು ನಗುತ್ತಾ, ನಿನಗೋಸ್ಕರ ನಾನು ಲಾಲಾರಸ ಸುರಿಸುವುದೇ? ಇದೇ ಈ ವರ್ಷದ ಬೆಸ್ಟ್ ಜೋಕ್ ಆಗುತ್ತದೆ. ನನ್ನಂತಹ ಹ್ಯಾಂಡ್ಸಮ್ ಗೈ ದೃಷ್ಟಿ ಬೀಳಬೇಕೆಂದರೆ ಅದೃಷ್ಟ ಇರಬೇಕು. ಹೇಗೂ ಹೆಂಡತಿಯಲ್ಲವೇ? ಎಲ್ಲ ಹುಡುಗಿಯರೊಂದಿಗೆ ರೊಮ್ಯಾನ್ಸ್ ಮಾಡಿ ನಿನ್ನೊಂದಿಗೆ ಅಂಟಿ ಮುಟ್ಟದಂತೆ ಇದ್ದರೆ ಎಲ್ಲಿ ಅಳುತ್ತೀಯೋ ಎಂದು ಹಾಗೆ ಜಸ್ಟ್ ಮೇಲಿಂದ ಮೇಲೆ ಟಚ್. ನಿನ್ನನ್ನು ಮದುವೆಯಾಗಲು ಒಪ್ಪಿಕೊಂಡಿರುವುದು ನನ್ನ ಮಗಳಿಗಾಗಿ ಮಾತ್ರ. ನಿನ್ನನ್ನು ಮದುವೆಯಾಗಲು ಮುಖ್ಯ ಕಾರಣ ಕೂಡ ನನ್ನ ಮಗಳು ನನ್ನ ಕಣ್ಣ ಮುಂದೆಯೇ ಇರಬೇಕು ಎಂದು. ಹಾಗೆಯೇ ಹೊರತು ನೀವೇನು ದೊಡ್ಡ ಸುಂದರಿ ಎಂದೋ ನಿನ್ನ ಸೌಂದರ್ಯ ನೋಡಿ ಲಾಲಾರಸ ಸುರಿಸುವುದಕ್ಕಾಗಲಿ ಅಲ್ಲ. ನಾನು ಚಿಟಿಕೆ ಹೊಡೆದರೆ ಸಾಕು, ನನ್ನ ಹಿಂದೆ ಕಿಲೋಮೀಟರ್ಗಳ ಲೆಕ್ಕದಲ್ಲಿ ಅಪ್ಸರೆಯರು ಸರತಿ ಸಾಲಿನಲ್ಲಿ ನಿಂತಿರುತ್ತಾರೆ ಎಂದು ತಾರಕ್ ವೀರಾವೇಶದಲ್ಲಿ ಡೈಲಾಗ್ಗಳನ್ನು ಹೇಳುತ್ತಿದ್ದರೆ ಸಾಹಿತ್ಯ ಹಿಂದೆ ಹುಡುಕುತ್ತಿದ್ದಳು. ಆವೇಶದಿಂದ ಡೈಲಾಗ್ಗಳನ್ನು ಹೇಳುತ್ತಿದ್ದ ತಾರಕ್ ಸಾಹಿತ್ಯ ಹಿಂದೆ ನೋಡುವುದನ್ನು ಕಂಡು, ಹೇಯ್, ಏನು ನಾನಿಲ್ಲಿ ಮಾತನಾಡುತ್ತಿದ್ದರೆ ಹಿಂದೆ ಏನು ಹುಡುಕ್ತಾ ಇದ್ದೀಯಾ? ಹೋ, ಆಂಟಿ ಬಂದಿದ್ದಾರಾ ಎಂದ. ನಾನು ಅದಕ್ಕಾಗಿಯೇ ನಿನ್ನನ್ನು ಸೇವ್ ಮಾಡಲು ಬಂದೆ. ನೀನು ಏನು ಮಾಡಿದೆ? ಸೌಂದರ್ಯ ಅಪ್ಸರೆ ಎಂದು ನಿನಗೆ ಸೂಟ್ ಆಗದ ಡೈಲಾಗ್ಗಳನ್ನು ಬಳಸಿ ನನಗೆ ತಲೆ ಕೆಡಿಸಿದೆ. ಈಗ ನಿನ್ನ ಸಾವು ನೀನೇ ತಂದುಕೊಂಡೆ ಎಂದ ತಾರಕ್ ಆವೇಶದಿಂದ. ತಕ್ಷಣ ಸಾಹಿತ್ಯ ಒಂದು ಗ್ಲಾಸ್ನಲ್ಲಿ ನೀರು ತೆಗೆದುಕೊಂಡು ತಾರಕ್ಗೆ ಕೊಟ್ಟು, ಹಾಂ, ಇದನ್ನು ಕುಡಿದು ಸ್ವಲ್ಪ ಕೂಲಾಗಿ. ಅಸಲಿಗೆ ಪ್ರಾಂಪ್ಟಿಂಗ್ ಇಲ್ಲದೆ ಬಹಳ ದೊಡ್ಡ ದೊಡ್ಡ ಡೈಲಾಗ್ಗಳನ್ನು ಸಿಂಗಲ್ ಟೇಕ್ನಲ್ಲಿ ಹೇಳಿಬಿಟ್ಟಿದ್ದೀರಿ ಎಂದಳು ವ್ಯಂಗ್ಯವಾಗಿ. ತಾರಕ್ ಆ ಗ್ಲಾಸು ಮತ್ತು ಅವಳನ್ನು ಮತ್ತೆ ಮತ್ತೆ ನೋಡುತ್ತಾ ಕೋಪದಿಂದ ಏನೋ ಹೇಳಲು ಹೋಗುತ್ತಿದ್ದಾಗ ಸಾಹಿತ್ಯ ಕೈ ಅಡ್ಡ ಹಾಕಿ, ಸ್ಟಾಪ್. ಈಗಾಗಲೇ ನೀವು ಬಹಳ ಹೆಚ್ಚು ಡೈಲಾಗ್ಗಳನ್ನು ಹೇಳಿಬಿಟ್ಟಿದ್ದೀರಿ. ಇನ್ನು ಮುಂದೆ ಲಾಂಗ್ ಮಾಡಬೇಡಿ. ಈಗ ನಾನು ಹೇಳುತ್ತೇನೆ, ನೀವು ಕೇಳಿ ಅಂದ್ಲು. ಫಸ್ಟ್ ಪಾಯಿಂಟ್, ಏನು ಹೇಳಿದಿರಿ? ನಾನು ಸುಂದರವಾಗಿಲ್ಲ ಎಂದೆ? ಹಾಗಾದರೆ ಏಕೆ ನಾಯಿ ಮರಿಯಂತೆ ನನ್ನ ಹಿಂದೆ ಬೀಳುತ್ತಿದ್ದೀರಿ? ಮದುವೆಯಾಗಿದ್ದೇನೆ, ಹೆಂಡತಿಯಾದ ಕಾರಣ ಎನ್ನುತ್ತೀರಾ? ಹಾಗಾದರೆ ಮದುವೆಯಾಗುವುದಕ್ಕಿಂತ ಮೊದಲ ವಿಷಯವೇನು? ಆ ದಿನ ಮೂವಿ ಫ್ರೀ ರಿಲೀಸ್ ದಿನ. ನೆಕ್ಸ್ಟ್, ಇನ್ನೂ ಏನು ಹೇಳಿದ್ರಿ? ನನ್ನ ಅಮ್ಮನ ಮುಂದೆ ನೀವು ನನ್ನನ್ನು ಸೇವ್ ಮಾಡಲು ಪ್ರಯತ್ನಿಸಿದ್ದೀರಾ?
ನಾನು ನನ್ನನ್ನು ನಾನು ಸೇವ್ ಮಾಡಿಕೊಳ್ಳಲು ಆಗುವುದಿಲ್ಲ ಎಂದು ನಿಮ್ಮ ಹೆಲ್ಪ್ ಕೇಳಿದ್ದೇನೇನಾದರೂ? ಇನ್ನೇನು, ನೀವು ಚಿಟಿಕೆ ಹೊಡೆದರೆ ಅಪ್ಸರೆಯರೆಲ್ಲ ಸರತಿ ಸಾಲಿನಲ್ಲಿ ಇರುತ್ತಾರೆಯೇ? ಎಲ್ಲಿ? ಈಗಷ್ಟೇ ಚಿಟಿಕೆ ಹೊಡೆದಿರಿ, ಮತ್ತೆ ಸರತಿ ಸಾಲು ಇಲ್ವಲ್ಲ ಎಂದಳು ವ್ಯಂಗ್ಯವಾಗಿ. ಹೌ ಡೇರ್ ಯು ಟಾಕ್ ಟು ಮೀ ಲೈಕ್ ಡ್ಯಾಟ್? ನನ್ನೊಂದಿಗೆ ಆ ರೀತಿ ಮಾತನಾಡಲು ನಿನಗೆ ಎಷ್ಟು ಧೈರ್ಯ? ಎಂದು ತನ್ನ ಮೇಲೆ ನುಗ್ಗುತ್ತಿದ್ದ ತಾರಕ್ನಿಂದ ಸಾಹಿ ಕೋಪದಿಂದ ಹಿಂದೆ ಸರಿದು, ಇದನ್ನೇ ಪೊಗರು ಕಡಿಮೆ ಮಾಡಿಕೊಳ್ಳಿ ಎಂದು ಹೇಳುವುದು. ನೀವು ಸುಂದರ ವ್ಯಕ್ತಿ ಆಗಿರಬಹುದು, ಇಂಡಸ್ಟ್ರಿಯಲ್ಲಿ ನಿಮಗೆ ನಿಮ್ಮದೇ ಆದ ಫಾಲೋಯಿಂಗ್ಸ್ ಇರಬಹುದು, ಇಲ್ಲ ಎಂದು ಹೇಳುವುದಿಲ್ಲ, ಆದರೆ ಆ ಲಿಸ್ಟ್ನಲ್ಲಿ ನಾನು ಕೂಡ ಇರುತ್ತೇನೆ ಎಂದುಕೊಳ್ಳುವುದು ನಿಮ್ಮ ಅವಿವೇಕ. ಇನ್ನೇನು ಹೇಳಿದ್ರಿ? ಕ್ಯೂಟಿಗೋಸ್ಕರ ಮಾತ್ರ ನನ್ನನ್ನು ಮದುವೆ ಮಾಡಿಕೊಂಡಿರಾ? ಹಾಗಾದರೆ ನಾನೇನು ನಿಮ್ಮನ್ನು ಇಷ್ಟಪಟ್ಟು ಮದುವೆಯಾಗಿದ್ದೇನೆ ಎಂದುಕೊಂಡಿರಾ? ನಾನು ನಿಮ್ಮೊಂದಿಗೆ ಈ ಮದುವೆಗೆ ಒಪ್ಪಿಕೊಂಡಿದ್ದು ಕೇವಲ ಕ್ಯೂಟಿಗೋಸ್ಕರ ಮಾತ್ರ. ಅವಳಿಗೆ ಡ್ಯಾಡಿ ಬೇಕೆಂಬ ಉದ್ದೇಶದಿಂದ ಮಾತ್ರ ನಿಮ್ಮನ್ನು ಮದುವೆಯಾಗಿದ್ದೇನೆ. ನೀವು ಯಾವಾಗಲೂ ಕ್ಯೂಟಿಗೆ ತಂದೆಯಾಗಿ ಮಾತ್ರ ಉಳಿದುಕೊಳ್ಳಬೇಕು. ನಮ್ಮ ಪೇರೆಂಟ್ಸ್ ದೃಷ್ಟಿಯಲ್ಲಿ ನನಗೆ ಗಂಡನಾಗಿ ನಿಮಗೆ ಸ್ಥಾನ ಇರಬಹುದೇ ಹೊರತು ನನ್ನ ಮನಸ್ಸಿನಲ್ಲಿ ನಿಮಗೆ ಯಾವುದೇ ಸ್ಥಾನವಿಲ್ಲ, ಇನ್ನು ಮುಂದೆ ಬರುವುದೂ ಇಲ್ಲ ಎಂದು ಕೋಪದಿಂದ ಹೇಳಿ ಅಲ್ಲಿಂದ ಹಾಲ್ಗೆ ಹೊರಟು ಹೋದಳು ಸಾಹಿ. ಸಾಹಿ ಅಷ್ಟು ಮಾತುಗಳನ್ನು ಹೇಳಿ ಹೊರಟು ಹೋದ ನಂತರ ತಾರಕ್ಗೆ ಕೋಪ ಮತ್ತು ಆವೇಶ ತೀವ್ರ ಮಟ್ಟದಲ್ಲಿ ಹೆಚ್ಚಿ ಹೋಯಿತು. ಅಷ್ಟೇ ಕೋಪದಿಂದ ಕಿಚನ್ನಿಂದ ಹೊರಗೆ ಬರುತ್ತಿದ್ದಾಗ ನಗುತ್ತಾ ಓಡಿಕೊಂಡು ಮನೆಗೆ ಬರುತ್ತಿದ್ದ ಮಗಳನ್ನು ನೋಡಿದ ಕೂಡಲೇ ಅಲ್ಲಿಯವರೆಗೆ ಲಾವಾದಂತೆ ಉಕ್ಕಿ ಹರಿಯುತ್ತಿದ್ದ ಅವನ ಕೋಪವೆಲ್ಲ ತಣ್ಣನೆಯ ಹಿಮದ ಉಂಡೆಯಂತೆ ತಣ್ಣಗಾಗಿ ಹೋಯಿತು. ಒಳಗೆ ಬರುತ್ತಿದ್ದಂತೆಯೇ ತಾರಕನ ಕಾಲುಗಳನ್ನು ಸುತ್ತುವರೆದು, ಡ್ಯಾಡಿ ಡ್ಯಾಡಿ, ನೀವು ಇನ್ನೂ ಸ್ನಾನ ಮಾಡಿಲ್ವೇ? ಶೇಮ್ ಶೇಮ್ ಎಂದಳು ನಗುತ್ತಾ. ಅವಳ ಹಿಂದೆಯೇ ಒಳಗೆ ಬರುತ್ತಿದ್ದ ಸುಮಿತ್ರಾ ಅವರು, ನಿಲ್ಲು ಕ್ಯೂಟಿ, ಹಾಲು ಕುಡಿ ಎಂದರೆ ನನ್ನನ್ನು ಬೀದಿಯೆಲ್ಲ ಸುತ್ತಿಸಿ ನೀನು ಮನೆಗೆ ನುಗ್ಗುತ್ತೀಯಾ ಎಂದು ಆಯಾಸದಿಂದ ಒಳಗೆ ಬಂದರು. ನನಗೆ ಹಾಲು ಬೇಡ ಅಮ್ಮಮ್ಮ, ಯಾಕ್ ಎಂದು ವಾಂತಿ ಬರುವಂತೆ ಆ್ಯಕ್ಷನ್ ಮಾಡುತ್ತಾ ಹೇಳಿದಳು ಕ್ಯೂಟಿ. ಮಗಳ ಆ್ಯಕ್ಷನ್ ನೋಡುತ್ತಾ ಬರುತ್ತಿದ್ದ ನಗುವನ್ನು ತಡೆದುಕೊಂಡು ಅವಳನ್ನು ಎತ್ತಿಕೊಂಡು, ಏನು ಏಂಜಲ್, ಹಾಲು ಕುಡಿಯದಿದ್ದರೆ ಹೇಗೆ? ನೀನು ಸ್ಟ್ರಾಂಗ್ ಆಗಿ ಇರಬೇಕಲ್ಲ ಎಂದ ತಾರಕ್. ಹಾಲು ಅಂದರೆ ನನಗೆ ಹ್ಯಾಕ್ ಡ್ಯಾಡಿ ಅಂದಳು. ಹಾಂ ಯಾಕೆ ಏಂಜಲ್ ಅಂದ. ಇವಳು ಸಾಹಿಯ ಹಾಗೇನೆ ಅಳಿಯಂದ್ರೆ, ಅವಳು ಕೂಡ ಹಾಲು ಕುಡಿ ಎಂದರೆ ಕುಡಿಯುತ್ತಿರಲಿಲ್ಲ ಚಿಕ್ಕವಳಿದ್ದಾಗ, ಈಗಲೂ ಕೂಡ ಹಾಲು ಅಂದರೆ ಸಾಕು ಓಡಿ ಹೋಗುತ್ತಾಳೆ ಎಂದು ಹೇಳಿದರು ಸುಮಿತ್ರಾ ಅವರು. ಓ, ಇದು ಅವಳ ಅಭ್ಯಾಸವೇ? ಹಾಗಾದರೆ ಖಂಡಿತವಾಗಿಯೂ ಬದಲಾಯಿಸಲೇಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡು, ಏಂಜಲ್, ನೀನು ಈಗ ಫಾಸ್ಟಾಗಿ ಹಾಲು ಕುಡಿದರೆ ನಾನು ನಿನ್ನನ್ನು ಐಸ್ ಕ್ರೀಮ್ಗೋಸ್ಕರ ಹೊರಗೆ ಕರೆದುಕೊಂಡು ಹೋಗುತ್ತೇನೆ ಅಂದ. ಐಸ್ ಕ್ರೀಮ್ ಎಂದಳು ಕಣ್ಣುಗಳು ದೊಡ್ಡದಾಗಿ ಬಿಡುತ್ತಾ. ಹಾಂ ಏಂಜಲ್, ಒಂದು ಐಸ್ ಕ್ರೀಮ್ ಮಾತ್ರವಲ್ಲ, ಇನ್ನೂ ಚಾಕೊಲೇಟ್ಗಳು, ಟೆಡ್ಡಿ ಬೇರ್ಗಳು ಎಲ್ಲವನ್ನು ತೆಗೆದುಕೊಂಡು ಬರೋಣ, ಓಕೆನಾ? ಹಾಗಾದರೆ ಹಾಲು ಕುಡಿಯುತ್ತೀಯಾ ಅಂದ. ಓಕೆ ಡ್ಯಾಡಿ ಎಂದು ಬೆರಳು ತೋರಿಸಿದಳು. ಏಯ್, ಏನು ಪ್ರತಿದಿನ ಹೀಗೆ ಐಸ್ ಕ್ರೀಮ್ ಚಾಕೊಲೇಟ್ ತಿಂದರೆ ಹಲ್ಲುಗಳು ಹುಳುಕು ಆಗುತ್ತವೆ, ಸುಮ್ಮನಿರು, ಮನೆಯಲ್ಲಿ ಇರು. ಅದಕ್ಕಾಗಿಯೇ ಹೇಳಿದೆ ಅಮ್ಮ, ನಾನು ಇವಳನ್ನು ಇಂದು ಸ್ಕೂಲ್ಗೆ ಕಳುಹಿಸುತ್ತೇನೆ ಎಂದು. ನೀವೇನೋ ಇಂದು ವ್ರತ ಇದೆ ಬೇಡ ಎಂದರೆ, ಈಗ ನೋಡು ಇವಳು ಮನೆಯಲ್ಲಿ ಇದ್ದು ಐಸ್ ಕ್ರೀಮ್ ಎನ್ನುತ್ತಾಳೆ ಎಂದು ತಾರಕ್ನನ್ನು ಕೋಪದಿಂದ ನೋಡುತ್ತಾ ಹೇಳಿದಳು ಸಾಹಿ. ಒಂದು ದಿನ ಐಸ್ ಕ್ರೀಮ್ ತಿಂದ ಮಾತ್ರಕ್ಕೆ ಏನೂ ಆಗುವುದಿಲ್ಲ ಎಂದು ಹೇಳಿ ನಿಮ್ಮ ಮಗಳಿಗೆ ಎಂದ ತಾರಕ್ ಸಾಹಿಯನ್ನು ಕೋಪದಿಂದ ನೋಡುತ್ತಾ. ಸಾಹಿತ್ಯ ತಾರಕ್ ಮಾತು ಕೇಳಿ ಅವನನ್ನು ತಿವಿದುಕೊಂಡು ಕಿಚನ್ ಒಳಗೆ ಹೊರಟು ಹೋದರೆ, ತಾರಕ್ ಕ್ಯೂಟಿಯನ್ನು ಹಾಲು ಕುಡಿಯಲು ಸೋಫಾದಲ್ಲಿ ಕೂರಿಸಿ ರೂಮ್ ಒಳಗೆ ಹೊರಟು ಹೋದನು ಫ್ರೆಶ್ ಆಗಲು. ಒಳಗೆ ಹೋದ ತಾರಕ್ ಫ್ರೆಶ್ ಆಗಲು ವಾಶ್ರೂಮ್ ಒಳಗೆ ಹೋದ ಒಂದು ಕ್ಷಣದಲ್ಲಿಯೇ ಸಾಹಿ ಎಂದು ಒಂದು ಕೂಗು ಕೂಗುತ್ತಾನೆ. ಕಿಚನ್ನಲ್ಲಿ ದೋಸೆಗಳನ್ನು ಹಾಕುತ್ತಿದ್ದ ಸಾಹಿ ತಾರಕ್ ಕೂಗುವುದನ್ನು ಕೇಳಿ ನಕ್ಕು ಅಲ್ಲಿಂದ ಕದಲದೆ ತನ್ನ ಕೆಲಸವನ್ನು ತಾನು ಮಾಡಿಕೊಳ್ಳುತ್ತಿದ್ದರೆ, ಪಕ್ಕದಲ್ಲೇ ಇದ್ದ ಸುಮಿತ್ರಾ ಅವರು, ಸಾಹಿ, ಅದೇನು ಅಳಿಯಂದ್ರು ಕರೆದರೂ ಕದಲದೆ ಇಲ್ಲೇ ಇದ್ದೀಯಾ? ಹೋಗಿ ಅವರಿಗೆ ಏನು ಬೇಕೋ ನೋಡು ಎಂದರು.
ಸಾಹಿ ಕೋಪದಿಂದ ತಮ್ಮ ಅಮ್ಮನನ್ನು ನೋಡುತ್ತಾ ಹಲ್ಲುಗಳನ್ನು ಕಚ್ಚಿ ಸರಿ ಅಮ್ಮ ಎಂದು ಹೇಳಿ ಕಿಚನ್ನಿಂದ ಹೊರಗೆ ಬಂದಳು. ಸರಿಯಾಗಿ ಸಾಹಿ ರೂಮ್ ಒಳಗೆ ಕಾಲಿಡುವ ಮೊದಲು ಮತ್ತೊಮ್ಮೆ ಸಾಹಿ ಎಂದು ಜೋರಾಗಿ ಕೂಗು ಕೇಳಿದ ಕೂಡಲೇ ಫಾಸ್ಟಾಗಿ ಒಳಗೆ ಹೋಗಿ ಈಗಾಗಲೇ ಬೋಲ್ಟ್ ಓಪನ್ ಆಗಿದ್ದ ವಾಶ್ರೂಮ್ ಡೋರನ್ನು ತಳ್ಳಿದಾಗ ಅದು ಓಪನ್ ಆಗುತ್ತಿದ್ದಂತೆಯೇ ಏನಾಯಿತು, ಏಕೆ ಹಾಗೆ ಕೂಗುತ್ತಿದ್ದೀರಿ ಎಂದಳು. ಅಲ್ಲಿ ತಾರಕ್ ಹೇಗಿದ್ದಾನೆ ಎಂದು ಗಮನಿಸದೆ. ಏನಾಯಿತು ಎನ್ನುತ್ತೀಯ, ಇಲ್ಲಿ ಬಿಸಿ ನೀರು ಎಲ್ಲಿ, ಶವರ್ ಜೆಲ್ ಇಲ್ಲ, ಸೋಪ್ ಜೆಲ್ ಇಲ್ಲ, ಅಟ್ಲೀಸ್ಟ್ ನಾನು ಬಳಸುವ ಶ್ಯಾಂಪೂ ಇಲ್ಲ, ಸ್ಕ್ರಬ್ಬರ್ ಇಲ್ಲ, ನಾನು ಹೇಗೆ ಫ್ರೆಶ್ ಆಗಬೇಕು ಎಂದು ಕೂಗಿದನು. ಸಾಹಿ ಬರುತ್ತಿದ್ದ ನಗುವನ್ನು ತಡೆದುಕೊಂಡು ಅವೆಲ್ಲ ಇರಲು ಇದು ಏನು ತಾರಕ್ ಅವರ ಪ್ಯಾಲೇಸ್ ಅಲ್ಲ, ಇದು ಸಾಹಿಯ ಬಾಡಿಗೆ ಮನೆ ಎಂದಳು ನಿರಾಳವಾಗಿ. ವಾಟ್, ಅವೇನೂ ಇಲ್ಲದೆ ಹೇಗೆ ಫ್ರೆಶ್ ಆಗುವುದು? ಅವೆಲ್ಲ ನನಗೆ ಅನಾವಶ್ಯಕ ಸಾಹಿ. ಐ ವಾಂಟ್ ಮೈ ನೀಡ್ಸ್ ರೈಟ್ ನೌ. ನನಗೆ ಈಗಲೇ ನನ್ನ ಅವಶ್ಯಕತೆಗಳು ಅಗತ್ಯಗಳು ಬೇಕು ಎಂದನು ಕೋಪದಿಂದ. ಸಾಧ್ಯವಿಲ್ಲ, ಅವೆಲ್ಲ ಇರುವುದಿಲ್ಲ ಇಲ್ಲಿ. ನಿಮಗೆ ಮೊದಲೇ ಹೇಳಿದ್ದೇನೆ, ಇಲ್ಲಿ ಹೇಗೆ ಇರುತ್ತೋ ನೀವು ಹಾಗೆಯೇ ಅಡ್ಜಸ್ಟ್ ಆಗಬೇಕು ಎಂದು. ನಿಮ್ಮ ಅಗತ್ಯಗಳು ಎಲ್ಲವನ್ನು ತಂದುಕೊಡುವ ಕೆಲಸ ಇದ್ದರೆ ಇಲ್ಲಿ ನಿಮಗೆ ಬರುವ ಅವಶ್ಯಕತೆ ಕೂಡ ಇರಲಿಲ್ಲ ಎಂದು ಹೇಳಿದ್ದೆ. ಆದರೂ ನೀವು ಎಲ್ಲ ಕಂಡೀಷನ್ಗಳಿಗೆ ಒಪ್ಪಿಕೊಂಡು ಇಲ್ಲಿಗೆ ಬಂದಿದ್ದೀರಿ. ಬಂದ ಮೇಲೆ ಇಂತಹ ಚರ್ಚೆಗಳನ್ನು ಮಾಡಿದರೆ ನಾನು ಸುಮ್ಮನಿರುವುದಿಲ್ಲ ಎಂದಳು. ಸಾಹಿ ಕೂಡ ಅಷ್ಟೇ ಕೋಪದಿಂದ. ಸುಮ್ಮನಿರದಿದ್ದರೆ ಏನು ಮಾಡುತ್ತೀಯಾ ಎಂದು ಅವಳ ಮೇಲೆ ನುಗ್ಗಿದನು ತಾರಕ್. ತಾರಕ್ ತನ್ನ ಹತ್ತಿರಕ್ಕೆ ಬಂದು 2 ಇಂಚುಗಳ ದೂರದಲ್ಲಿ ಇದ್ದಾಗ ನೋಡಿದಳು ಸಾಹಿ. ಕೇವಲ ಟವಲ್ನೊಂದಿಗೆ ಮಾತ್ರ ಇದ್ದನು ಅವನು. ತಾರಕ್ನನ್ನು ಹಾಗೆ ನೋಡಿದ ಕೂಡಲೇ ಅವಳಿಗೆ ಏನೋ ರೀತಿಯ ಅನಿಸಿ ತಕ್ಷಣ ಕಣ್ಣು ಮುಚ್ಚಿದಳು. ಆದರೆ ತಾರಕ್ ಅದನ್ನೇನೂ ಲೆಕ್ಕಿಸದೆ, ಹೇಳು, ಏನು ಮಾಡುತ್ತೀಯ, ಸುಮ್ಮನಿರುತ್ತಿದ್ದೇನೆ ಎಂದು ಬಹಳ ಹೆಚ್ಚಿಗೆ ಮಾತನಾಡ್ತಾ ಇದ್ದೀಯಾ ಎಂದು ಸಂಪೂರ್ಣವಾಗಿ ತನ್ನ ಹತ್ತಿರಕ್ಕೆ ಸೇರಿ ಅವಳನ್ನು ಗೋಡೆಗೆ ಬಂಧಿಸಿ ಅವನ 2 ಕೈಗಳನ್ನು ಅಡ್ಡ ಇಟ್ಟು ಅವಳನ್ನು ಎಲ್ಲಿಯೂ ಕದಲದಂತೆ ಲಾಕ್ ಮಾಡಿದನು. ತನ್ನ ಮುಖಕ್ಕೆ ಅಂಗುಲ ದೂರದಲ್ಲಿ ಮಾತ್ರ ಇದ್ದ ಅವನ ಮುಖವನ್ನು ಕಣ್ಣು ತೆರೆದು ನೋಡಲಾಗದೆ ಅತಿ ಹತ್ತಿರವಾಗಿ ತಗಲುತ್ತಿದ್ದ ಅವನ ಉಸಿರನ್ನು ಫೀಲ್ ಮಾಡುತ್ತಾ ನಗುತ್ತಿದ್ದ ಅವನ ಮೇಲೆ ಹಸ್ತಗಳನ್ನು ಇಟ್ಟು ತಾರಕ್ ಪ್ಲೀಸ್ ನನ್ನನ್ನು ಬಿಟ್ಟು ಬಿಡಿ ಎಂದಳು. ಏನು ಬಿಟ್ಟು ಬಿಡುವುದು? ಹಿಂದೇನೋ ದೊಡ್ಡ ಲೌಡ್ ವಾಯ್ಸ್ನಲ್ಲಿ ಕೂಗಿದೆ, ಈಗ ಕೂಗು, ಹೇಳುತ್ತೇನೆ. ಇಲ್ಲಿಯವರೆಗೆ ಹಾರಿ ಹಾರಿ ಬಿದ್ದೆಯಲ್ಲವೇ, ಏಕೆ ಈಗ ಅಷ್ಟು ನಡುಗುತ್ತಿದ್ದೀಯಾ ಎಂದನು. ಅವನ ದೇಹ ಸಂಪೂರ್ಣವಾಗಿ ಅವಳಿಗೆ ತಗಲುವಂತೆ ಇನ್ನೂ ಮುಂದೆ ಬರುತ್ತಾ ಇನ್ನು ಹತ್ತಿರಕ್ಕೆ ಬರುತ್ತಿದ್ದ ಅವನನ್ನು ನೋಡಿ ಕಂಗಾಲಾದ ಸಾಹಿ ಇಬ್ಬರ ಮಧ್ಯದಲ್ಲಿ ಅವನ ಎದೆಯ ಮೇಲೆ 2 ಕೈಗಳನ್ನು ಇಟ್ಟು ನಿಲ್ಲಿಸಿ ಸಾರಿ ಹೇಳುತ್ತಿದ್ದೇನೆ ತಾನೆ ತಾರಕ್, ಈಗಲೇ ನಿಮಗೆ ಬೇಕಾದದ್ದನ್ನು ತರುತ್ತೇನೆ, ಪ್ಲೀಸ್ ನನ್ನನ್ನು ಬಿಟ್ಟು ಬಿಡಿ ಅಂದ್ಲು. ತಾರಕ್ ಸಾಹಿಯ ಧ್ವನಿಯಲ್ಲಿನ ಕಂಗಾಲಿಗೆ ಮತ್ತು ಅವಳು ಸಾರಿ ಹೇಳಿದ ರೀತಿಯಿಂದ ಸಂತೋಷಪಟ್ಟನು. ಅವಳ ಮುಖವನ್ನು ನೋಡಿದನು. ಅವಳ ಹಣೆಯನ್ನು ಹಿಡಿದಿದ್ದ ಬೆವರುಗಳನ್ನು ಬೆರಳಿನಿಂದ ಹೊರಿಸಿ ಆ ಬೆರಳಿಗೆ ಬಂದ ಬೆವರಿನ ಹನಿಯನ್ನು ಅವಳ ಮೇಲೆ ಚಿಮುಕಿಸುತ್ತಾ ದ್ಯಾಟ್ಸ್ ಗುಡ್, ಇದು ಹೀಗಿರಬೇಕು, ಇಷ್ಟು ಭಯ ಇರಬೇಕು ಈ ತಾರಕ್ ಅಂದರೆ ಎಂದು 2 ಕೈಗಳನ್ನು ತೆಗೆದನು. ತಾರಕ್ ಹಾಗೆ ಕೈಗಳನ್ನು ತೆಗೆಯುವುದೇ ತಡ ಒಂದು ಕ್ಷಣದಲ್ಲಿ ಹೊರಗೆ ಓಡಿದಳು ಸಾಹಿತ್ಯ. ಮರುಕ್ಷಣದಲ್ಲಿ ಅವನ ಮುಂದೆ ಬಂದು ಇನ್ನೂ ಓಪನ್ ಮಾಡದ ಸೋಪ್, ಶ್ಯಾಂಪೂ ಬಾಟಲ್ ಎಲ್ಲವನ್ನು ಅವನ ಮುಂದೆ ಇಟ್ಟು ಬಿಸಿ ನೀರು ಕೂಡ ಬಕೆಟಲ್ಲಿ ತಂದಳು. ಅವುಗಳನ್ನು ನೋಡಿದ ತಾರಕ್ ವಾಟ್ ಅನ್ನುವಂತೆ ಒಂದು ಸಲ ಅವುಗಳನ್ನು ಸಾಹಿಯನ್ನು ಮತ್ತೆ ಮತ್ತೆ ನೋಡಿದನು. ಅದು ನೀವು ಬಳಸುವವು ಇಲ್ಲಿ ಇಲ್ವಲ್ಲ, ಈ ಒಂದಿನ ಇವುಗಳೊಂದಿಗೆ ಅಡ್ಜಸ್ಟ್ ಆಗಿ, ನಾಳೆಯಿಂದ ಎಲ್ಲವನ್ನು ಅರೇಂಜ್ ಮಾಡುತ್ತೇನೆ. ಇನ್ನೂ ಬಿಸಿ ನೀರು ಅಂದರೆ ನಮ್ಮಲ್ಲಿ ಗ್ರೀಸರ್ ಇಲ್ಲ, ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಳ್ಳಿ ಎಂದು ಹೇಳಿ ಹೊರಟು ಹೋದಳು. 10 ಮಿನಿಟ್ಸ್ಗಳ ನಂತರ ಫ್ರೆಶ್ ಆಗಿ ಹೊರಗೆ ಬಂದ ತಾರಕ್ ಮತ್ತೆ ಸಾಹಿ ಎಂದು ಟಾಪ್ ಎಗರಿ ಹೋಗುವಂತೆ ಕೂಗಿದನು. ಮತ್ತೆ ಏನು ಬೇಕು ಎಂದು ವಿಷಾದದಿಂದ ಬಂದು ಏನು ಎಂದು ಕೇಳಿದಳು ಸಾಹಿ. ಏನು ವಿಷಾದ ಮಾಡ್ತಾ ಇದ್ದೀಯಾ ಅಂದ. ನಾನೇನು ವಿಷಾದ ಮಾಡುತ್ತಿಲ್ಲ, ಏನು ಬೇಕೋ ಹೇಳಿ ಅಂದ್ಲು. ಇದೇನು, ನನ್ನ ಬಟ್ಟೆಗಳೆಲ್ಲ ಇನ್ನೂ ಬ್ಯಾಗ್ನಲ್ಲಿಯೇ ಇವೆ. ನಿನ್ನೆ ಬಂದ ಕೂಡಲೇ ಬ್ಯಾಗ್ನಿಂದ ಬಟ್ಟೆಗಳನ್ನೆಲ್ಲ ತೆಗೆದು ಕಬೋರ್ಡ್ನಲ್ಲಿ ಇಡಬೇಕು ಎಂದು
ಗೊತ್ತಿಲ್ಲವೇ? ನಾನು ಸ್ಥಾನಕ್ಕೆ ಹೋಗಿ ಬರುವಷ್ಟರಲ್ಲಿ ಡ್ರೆಸ್ ತೆಗೆದಿಡಬೇಕು ಎಂದು ಗೊತ್ತಿಲ್ಲವೇ? ಇವೆಲ್ಲ ಏನೂ ಮಾಡದೆ ಹೊರಟು ಹೋದೆಯಲ್ಲ. ಮತ್ತೆ ಏನು ಎಂದರೆ ನನ್ನ ಹತ್ತಿರಕ್ಕೆ ಬಂದು ವಿಷಾದದಿಂದ ಕೇಳುತ್ತೀಯಾ ಎಂದನು ತಾರಕ್. ಅವೆಲ್ಲ ನಾನೇಕೆ ಮಾಡಬೇಕು? ನಾನು ಮಾಡುವುದಿಲ್ಲ ಅಂದ್ಲು. ಮಾಡಬೇಕು, ಅವೆಲ್ಲ ನೀನೇ ಮಾಡಬೇಕು. ಬಿಕಾಸ್ ಆಸ್ ಫರ್ ಈಗ ನೀನು ನನ್ನ ಹೆಂಡತಿಯಾಗಿ ಗಂಡನಿಗೆ ಮಾಡಬೇಕಾದ ಎಲ್ಲ ಕೆಲಸಗಳನ್ನು ನೀನೇ ಹತ್ತಿರವಿದ್ದು ಮಾಡಿ ತೀರಬೇಕು ಎಂದನು. ಅದು ಕೂಡ ಆ್ಯಟಿಟ್ಯೂಡ್ನಿಂದ. ಸಾಹಿ ಕೋಪದಿಂದ ಇದೇ ಬೇಡವೆಂದು ಹೇಳಿದೆ. ಈ ಪೊಗರು ಕಡಿಮೆ ಮಾಡಿಕೊಳ್ಳಿ ಎಂದು ಹೇಳಿದೆ ಎಂದು ಒಂದು ಹೆಜ್ಜೆ ಮುಂದೆ ಇಡುತ್ತಿದ್ದಂತೆಯೇ ತಾರಕ್ 2 ಹೆಜ್ಜೆ ಮುಂದೆ ಇಟ್ಟು, ಮಾಡುತ್ತೇನೆ, ನಾನು ಹೀಗೆಯೇ ಮಾಡುತ್ತೇನೆ. ಏನು ಮಾಡ್ತೀಯಾ ಎಂದು ಇನ್ನಷ್ಟು ಕೋಪದಿಂದ ಮುಂದೆ ಬಂದ. ಆಗ ತಮ್ಮ ಅಮ್ಮನ ಮುಂದೆ ತಾರಕ್ನೊಂದಿಗೆ ಜಗಳ ಮಾಡಿಕೊಳ್ಳುವುದು ಅಷ್ಟು ಒಳ್ಳೆಯದಲ್ಲ ಎಂದು ಯೋಚಿಸಿ ಸಾಹಿತ್ಯ ಸೈಲೆನ್ಸ್ ಆಗಿ, ಓಕೆ, ನಾನು ಡ್ರೆಸ್ ತರುತ್ತೇನೆ, ನೀವು ಸ್ವಲ್ಪ ದೂರ ಇರಿ ನನಗೆ ಎಂದಳು. ಅದು ತೆಗೆ ಎಂದನು. ಸಾಹಿ ಬ್ಯಾಗ್ನಿಂದ ಒಂದು ಡ್ರೆಸ್ ಮಾತ್ರ ತೆಗೆದಿಟ್ಟು ಮಿಕ್ಕಿದ್ದನ್ನು ಕಬೋರ್ಡ್ನಲ್ಲಿ ಈವ್ನಿಂಗ್ ಜೋಡಿಸುತ್ತೇನೆ ಎಂದು ಹೇಳಿ ಅಲ್ಲಿಂದ ಫಾಸ್ಟಾಗಿ ಹೊರಗೆ ಹೊರಟು ಹೋದಳು. ಅರ್ಧ ಗಂಟೆಯ ನಂತರ ರೆಡಿಯಾಗಿ ಹೊರಗೆ ಬಂದ ತಾರಕ್ ಸುಮಿತ್ರಾ ಅವರು ತನ್ನ ಮಗಳಿಗೆ ತಿಂಡಿ ತಿನ್ನಿಸುತ್ತಿದ್ದರೆ ನೋಡಿ ಅಲ್ಲೇ ಸೋಫಾದಲ್ಲಿ ಕುಳಿತನು. ಸುಮಿತ್ರಾ ಅವರು ತಕ್ಷಣ ಸಾಹಿತ್ಯಳನ್ನು ಕರೆದು, ಸಾಹಿ, ಇಂದು ವ್ರತ ಇದೆ ತಾನೇ? ಪೂಜೆ ಮುಗಿಯುವವರೆಗೆ ನೀವಿಬ್ಬರು ದಂಪತಿಗಳು ಉಪವಾಸದಿಂದ ಪೂಜೆಯಲ್ಲಿ ಕುಳಿತುಕೊಳ್ಳಬೇಕು. ಆದ್ದರಿಂದ ಅಳಿಯಂದ್ರು ಮತ್ತು ನೀನು ಹಾಲು ಕುಡಿಯಿರಿ ಎಂದು ಹೇಳಿದರು. ಸಾಹಿತ್ಯ ಸರಿ ಅಮ್ಮ ಎಂದು ಹೇಳುತ್ತಾ ಕಿಚನ್ ಒಳಗೆ ಹೋಗಿ ಹಾಲು ಕಾಯಿಸಿ ತಾರಕ್ಕಾಗಿ ಗ್ಲಾಸ್ನಲ್ಲಿ ತಂದಳು. ನೀನು ಕೂಡ ಕುಡಿಯಮ್ಮ, ಇಲ್ಲದಿದ್ದರೆ ಪೂಜೆ ಮುಗಿಯುವಷ್ಟರಲ್ಲಿ ನಿಶ್ಶಕ್ತಿ ಆಗುತ್ತದೆ ಅಂದರು. ಸುಮಿತ್ರಾ ಅವರು ಹಾಲು ಕುಡಿಯಲು ಹೇಳಿದ ಕೂಡಲೇ ಸಾಹಿ ಆಕೆಯನ್ನು ಕೋಪದಿಂದ ನೋಡುತ್ತಾ ರೂಮ್ ಒಳಗೆ ಹೊರಟು ಹೋದಳು. ಸಾಹಿ ಅಷ್ಟು ಕೋಪದಿಂದ ಒಳಗೆ ಹೊರಟು ಹೋದ ಕಾರಣ ತಾನು ಹಾಲು ಕುಡಿಯುವುದಿಲ್ಲ ಎಂದು ಸುಮಿತ್ರಾ ಅವರು ಈ ಮೊದಲು ಹೇಳಿದ್ದು ನೆನಪಿಸಿಕೊಂಡು ತಾರಕ್ ಶಾಂತವಾಗಿ ತನ್ನ ಕೆಲಸವನ್ನು ತಾನು ಮಾಡಿಕೊಂಡರೆ ಆಗಲೇ ಕೌಸಲ್ಯ ಅವರು ವ್ರತಕ್ಕಾಗಿ ಬಂದು ಬಿಟ್ಟರು. ಫಲಕರಿಸುವಿಕೆಗಳು ಮುಗಿದ ನಂತರ ಪೂಜೆ ಎಷ್ಟು ಗಂಟೆಗೆ ಶುರು ಮಾಡೋಣ ಎಂದು ಕೌಸಲ್ಯ ಅವರು ಕೇಳಿದಾಗ ತಾನು ಟೈಮ್ ಹೇಳಿ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ ಎಂದ ಕೂಡಲೇ ದೊಡ್ಡವರು ಪೂಜೆ ವ್ಯವಸ್ಥೆಗಳನ್ನು ಮಾಡುವುದರಲ್ಲಿ ತೊಡಗಿದರು. ಈ ಮಧ್ಯೆ ತಾರಕ್ ಮಗಳನ್ನು ಕರೆದುಕೊಂಡು ಹೊರಗೆ ಹೋಗುತ್ತಿದ್ದರೆ ಕೌಸಲ್ಯ ಅವರು ಕರೆದು, ತಾರಕ್ ಎಲ್ಲಿಗೆ ಹೋಗ್ತಾ ಇದ್ದೀಯಾ? ಈಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ವ್ರತ ಇದೆ, ನೀನು ಹೊರಗೆ ಎಲ್ಲಿಯೂ ಹೋಗಲು ಅವಕಾಶ ಇಲ್ಲ ಅಂದರು. ಮಾಮ್ ಕ್ಯೂಟಿ ಐಸ್ ಕ್ರೀಮ್ ಬೇಕೆಂದಳು. ಹಾಗೆ ಹೊರಗೆ ಹೋಗಿ ಬರುತ್ತೇನೆ ಎಂದು ಹೇಳಿದನು. ಈಗ ಏನೂ ಬೇಡ, ಇರಲಿ, ಬೇಕಿದ್ದರೆ ವ್ರತ ಮುಗಿದ ನಂತರ ಈವ್ನಿಂಗ್ ಟೈಮ್ನಲ್ಲಿ ಹೋಗುವೆಯಂತೆ. ಹೀಗೆ ಬಾ, ನಿನ್ನೊಂದಿಗೆ ಸ್ವಲ್ಪ ಮಾತನಾಡಬೇಕು ಎಂದು ಅವನನ್ನು ಕರೆದುಕೊಂಡು ರೂಮ್ ಒಳಗೆ ಹೋದರು ಕೌಸಲ್ಯ ಅವರು. ನಂತರ ತಾರಕ್ ಕೈಯಲ್ಲಿ ಒಂದು ಬಾಕ್ಸ್ ಇಟ್ಟು, ಇದನ್ನು ಹೇಗಾದರೂ ಸಾಹಿತ್ಯ ಹಾಕಿಕೊಳ್ಳುವಂತೆ ನೋಡಿಕೊ. ವ್ರತವಲ್ಲವೇ ಮಗನೇ, ಕನಿಷ್ಠ ಇದು ಇಲ್ಲದೇ ಇದ್ದರೆ ನೋಡುವವರಿಗೆ ಚೆನ್ನಾಗಿ ಕಾಣುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು ಕೌಸಲ್ಯ ಅವರು. ಆಕೆ ಹೊರಟು ಹೋದ ನಂತರ ಆ ಬಾಕ್ಸ್ ಓಪನ್ ಮಾಡಿ ನೋಡಿದ ತಾರಕ್ ಬಾಕ್ಸ್ನಲ್ಲಿದ್ದ ಶಾರ್ಟ್ ಕಪ್ಪು ಮಣಿಗಳ ಸರವನ್ನು ನೋಡಿ ಅದನ್ನು ಕೈಯಲ್ಲಿ ತೆಗೆದುಕೊಂಡು ಒಂದು ಸಲ ನೋಡಿ ಮತ್ತೆ ಬಾಕ್ಸ್ನಲ್ಲಿಯೇ ಇಡುತ್ತಾ ಸಾಹಿಯನ್ನು ಕರೆದನು. ಒಳಗೆ ಬಂದ ಸಾಹಿತ್ಯ ಏನು ಎಂದು ಕೇಳುತ್ತಿದ್ದಾಗ ತನ್ನ ಕೈಯಲ್ಲಿರುವ ಬಾಕ್ಸ್ನಲ್ಲಿರುವ ಬ್ಲ್ಯಾಕ್ ಬೀಡ್ಸ್ ಸರವನ್ನು ತೋರಿಸಿ, ಇದನ್ನು ಹಾಕಿಕೊಳ್ಳಲು ಮಾಮಿ ಹೇಳಿದ್ದಾರೆ ಅಂದ. ನಿಮಗೆ ಮೊದಲೇ ಹೇಳಿದ್ದೇನೆ ತಾರಕ್, ನಿಮ್ಮ ಕೈಯಿಂದ ನಾನು ಏನನ್ನು ಹಾಕಿಕೊಳ್ಳುವುದಿಲ್ಲ ಎಂದು ಹೇಳಿ. ಅದನ್ನು ಹೀಗೆ ಕೊಡಿ, ನಾನೇ ಹಾಕಿಕೊಳ್ಳುತ್ತೇನೆ ಎಂದು ಕೈಗೆ ತೆಗೆದುಕೊಂಡು ತಾನೇ ಕುತ್ತಿಗೆಯಲ್ಲಿ ಹಾಕಿಕೊಂಡಳು. ಅದು ಹಾಕಿಕೊಂಡು ಅಲ್ಲೇ ಇದ್ದ ಕನ್ನಡಿಯಲ್ಲಿ ನೋಡಿಕೊಂಡು ಹುಕ್ಕಾಕಲು ಟ್ರೈ ಮಾಡುತ್ತಿದ್ದರೆ ಅದು ಸರಿಯಾಗಿ ಸಿಕ್ಕದೆ ಕಷ್ಟಪಡುತ್ತಿದ್ದಳು ಸಾಹಿ. ಇಂದಿನಿಂದ ಮಿರರ್ನಲ್ಲಿ ತನ್ನನ್ನೇ ನೋಡುತ್ತಿದ್ದ ತಾರಕ್ಗೆ ಸಣ್ಣ ಬ್ಲ್ಯಾಕ್ ಬೀಡ್ಸ್ ಸರವೇ ಆದರೂ ಅದು ಅವಳ ಸಣ್ಣ ಕುತ್ತಿಗೆಯನ್ನು ಸೇರಿದ ಕೂಡಲೇ ಬಿಳಿಯಾಗಿ ಇರುವ ಸಾಹಿಯ ಕುತ್ತಿಗೆಯಲ್ಲಿ ಕಪ್ಪು ಮಣಿಗಳ ಸರ ಇನ್ನಷ್ಟು ಸೌಂದರ್ಯವನ್ನು ತಂದಿತು. 3 ನಿಮಿಷಗಳಿಂದ ಆ ಹುಕ್ ಸಿಗದೆ ಕಷ್ಟಪಡುತ್ತಿದ್ದ ಸಾಹಿತ್ಯಳನ್ನು ನೋಡಿ, ಕ್ಯಾನ್ ಐ ಎಂದು ಕೇಳಿದನು ತಾರಕ್. ತಾರಕ್ ಕೈಗಳನ್ನು ಅವಳ ಕುತ್ತಿಗೆಯ ಹತ್ತಿರಕ್ಕೆ ತೆಗೆದುಕೊಂಡು ಬರುತ್ತಿದ್ದಂತೆಯೇ ಸಾಹಿತ್ಯ ಹಿಂದೆ ತಿರುಗಿ, ನಿಮ್ಮ ಹೆಲ್ಪ್ ಏನೂ ಅವಶ್ಯಕತೆ ಇಲ್ಲ ಎಂದು ಹೇಳಿ ಆ ರೂಮ್ನಿಂದ ಹೊರಗೆ ಹೊರಟು ಹೋದಳು.
ಈ ಕತೆ ಇನ್ನು ಮುಂದುವರಿಯಲಿದೆ. ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.